नमस्कार दोस्तों, वेलकम टू वीडियो क्लासेस। मैं अनीता वर्मा आज 8वीं कक्षा के तीसरी भाषा हिंदी के अगले पाठ के बारे में बताने आई हूँ। अगला पाठ है जो बंदर बाण। ये एक कविता है। इस कविता का लेखक नहीं है, ये संकलित पद्य है, इसलिए इसकी कोई कवि परिचय की जरूरत नहीं है। ये बंदर बाण में इस कविता के जो आशय है वो हम आज देखेंगे। क्या है ಈ ಪಾಠದ ಒಂದು ಆಶಯ ಏನಿದೆ ಅನ್ನೋದನ್ನ ನೋಡೋಣ। ಏನು ಬಂದರ್ ಬಾಂಡ್ ಅಂದ್ರೆ ಏನು ಮೊದಲು ಅರ್ಥ ಮಾಡಿ। ಬಂದರ್ ಅಂದ್ರೆ ಏನು? ತುಂಬಾನೇ ಪರಿಚಯ ಇರುವಂತ ಪ್ರಾಣಿ ಅಲ್ವಾ, ಕೋತಿ ಅಥವಾ ಮಂಕಿ। ಬಾಂಡ್ ಅಂದ್ರೆ ಏನು? ಹಂಚಿಕೊಳ್ಳೋದು ಅಂತ ಅರ್ಥ। ಇಲ್ಲಿ ಯಾವ ರೀತಿ ಕೋತಿ ಹಂಚಿಕೊಳ್ಳೋದು ಏನಿಲ್ಲ ನಾವು, ಆದರೆ ಈ ಒಂದು ಕತೆ ನೀವು ಸುಮಾರಷ್ಟು ಲ್ಯಾಂಗ್ವೇಜಸ್ ಅಲ್ಲಿ ಆಮೇಲೆ ಬೇರೆ ಬೇರೆ ಕ್ಲಾಸಲ್ಲಿ ನೀವು ಅದನ್ನು ಓದಿದ್ದೀರಾ, ನಿಮ್ಗೆ ಗೊತ್ತಿದೆ। ಆದರೂ ಕೂಡ ನೋಡೋಣ। ಅಂದರೆ ಕನ್ನಡದಲ್ಲಿ ಒಂದು ಗಾದೆ ಹೇಳ್ತೀವಲ್ವ, ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅಂತ ಹೇಳಿ। ಈ ಗಾದೆ ಹೇಳಿದ ತಕ್ಷಣ ನಿಮಗೆ ಕತೆ ಏನು ಅಂತ ಅರ್ಥ ಆಯಿತು। आशयದಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ। इस कविता के द्वारा बच्चे यह सीख सकते हैं कि दो व्यक्तियों के झगड़ने से तीसरे का लाभ होता है। ಅದನ್ನೇ ಇದನ್ನು ಹೇಳ್ತಾರೆ। ಈ ಕವಿತೆಯಲ್ಲಿ ಮಕ್ಕಳು ಏನನ್ನ ಕಲಿತಾರೆ ಅಂತಂದ್ರೆ, ಎರಡು ವ್ಯಕ್ತಿಗಳ ಜಗಳ ಮೂರನೆಯವನಿಗೆ ಲಾಭವನ್ನ ತಂದುಕೊಡುತ್ತೆ। ಹಾಗಾಗಿ ನಾವು ಯಾವತ್ತೂ ಜಗಳವನ್ನ ಮಾಡಬಾರದು ಅನ್ನೋ ಒಂದು ನೀತಿಯನ್ನ ನಾವು ಈ ಒಂದು ಕವಿತೆಯಿಂದ ಕಲಿತೀವಿ। हमें किसी के साथ झगड़ना नहीं चाहिए, हमेशा हर किसी के संग प्यार ममता से रहना है। देखते हैं इस कविता में क्या है। ಒಂದು ಇಂಪಾರ್ಟೆಂಟ್ ಇದು ಅಂತಂದರೆ, ಈ ಪದ್ಯವನ್ನು ಬೈಹಾರ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ। ಇದರಲ್ಲಿ ಬರ್ತಕ್ಕಂಥದ್ದು ಭಾವಾರ್ಥ ಕೇಳ್ಬೋದು, ಯಾವುದಾದ್ರೂ ಪ್ಯಾರಾಗ್ರಾಫನ್ನು ಕೊಟ್ಟು ಭಾವಾರ್ಥ ಬರೀ ಕೇಳ್ಬೋದು, ಹಾಗಾಗಿ ಬೈಹಾರ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ। म्याऊं म्याऊं बिल्ली आई, उठा कहीं से रोटी लाई, तभी दूसरी बिल्ली आई, उसने भी कुछ अकड़ दिखाई। ಮೊದಲನೇ ಪ್ಯಾರಾಗ್ರಾಫಲ್ಲಿ ಹೇಳ್ತೆ ಮ್ಯಾವ್ ಮ್ಯಾವ್ ಬಿಲ್ಲಿ ಆಯಿ, ಸೌಂಡ್ ಬಿಲ್ಲಿ ಯಾವ ಥರ ಬರುತ್ತೆ? ಮ್ಯಾವ್ ಮ್ಯಾವ್ ಅಂದ್ಕೊಂಡು ಬರುತ್ತೆ। ಉಟಾ ಕಹಿ ಸೆ ರೋಟಿ ಲಾಯಿ, ಎಲ್ಲಿಂದನೂ ಅದಕ್ಕೆ ಒಂದು ರೊಟ್ಟಿ ಪೀಸ್ ಸಿಕ್ಬಿಟ್ಟಿದೆ, ತೊಗೊಂಬಂತು। ಅದೇ ಟೈಮಿಗೆ ಇನ್ನೊಂದು ಬಿಲ್ಲಿ ಅಲ್ಲಿಗೆ ಬರುತ್ತೆ। ಅದು ನಾನೇನು ಕಡೆ ಈಗ ಏನಾದರೂ ಒಂದು ವಸ್ತು ಸಿಕ್ಬಿಟ್ರೆ ಮಕ್ಕಳಿಗೆ ಒಂಥರ ಹೇಗೆ, ನನಗೆ ನನ್ನ ಹತ್ರ ಇದೆ, ನಿನ್ನ ಹತ್ರ ಇಲ್ಲ ಅನ್ನೋ ಥರ ಒಂಥರ ಆ ಒಂದು ಅಹಂ ತೋರಿಸೋದು ಜಾಸ್ತಿ ಅಲ್ವಾ। ಚಿಕ್ಕ ಮಕ್ಕಳಲ್ಲಿ ಸಾಮಾನ್ಯ ಈ ಒಂದು ಇದನ್ನು ಹಾಗೆಯೇ ಈ ಒಂದು ಬಿಲ್ಲಿ ಕೂಡ ನನ್ನ ಹತ್ರ ಪೀಸ್ ಇದೆ, ರೊಟ್ಟಿ ಪೀಸು, ನಿನ್ನ ಹತ್ರ ಇಲ್ಲ ಅನ್ನೋ ರೀತಿ ಅಹಂ ತೋರಿಸುತ್ತೆ। ಅವಾಗ ತಬಿ ದೂಸರಿ ಬಿಲ್ಲಿ ಆಯಿ, ಅದೇ ಟೈಮ್ಗೆ ಇನ್ನೊಂದು ಬಿಲ್ಲಿ ಬರುತ್ತೆ। ಉಸನೇ ಬಿ ಕುಚ್ ಅಖಡ್ ದಿಕ್ಕಾಯಿ, ಅದು ನಾನೇನು ಕಮ್ಮಿನ, ಅದಕ್ಕೆ ಅದೇನು ಮಾಡುತ್ತೆ? ಅಖಡ್ ಅಂದ್ರೇನು? ಢವಣ್। ಅದು ಕೂಡ ತನ್ನ ಅಹಂಕಾರವನ್ನು ತೋರಿಸುತ್ತೆ। ಯಾವ ರೀತಿ, ಏನು ಹೇಳುತ್ತೆ ಅದು ಮುಂದಿನ ಪ್ಯಾರಾಗ್ರಾಫ್ ನೋಡೋಣ। ಬೋಲಿ ಯಾ ತೋ ಮೇರಿ ರೋಟಿ, छीन के लाई पूरी खोटी, मेरी रोटी मुझको दे दे, नहीं तो मुझसे झगड़ा ले ले। ಹೇಳುತ್ತೆ ಯಾ ತೋ ಮೇರಿ ರೋಟಿ, ಇದು ನನ್ನ ರೋಟಿ, ನನ್ನಿಂದ ನೀನು ಚೀನಿಕೆ ಲಾಯಿ, ಚೀನಿಂದ ನೀನು ಕಿತ್ಕೊಂಡು ಬಂದಿರೋದು ಅಂತ। ಚೀನಿಕೆ ಲಾಯಿ ತೂರಿ ಖೋಟಿ, ನೀನು ನನ್ನ ರೋಟಿಯನ್ನ ಕಿತ್ಕೊಂಡು ಬಂದಿದ್ದೀಯಾ। ಮೇರಿ ರೋಟಿ ಮುಚ್ಕೋ ದೇ, ಇಲ್ಲಿ ಖೋಟಿ ಅಂತ ಬಂತು। ಖೋಟಿ ಅಂದರೆ ಪೊಳ್ಳು ಅಂತ ಅರ್ಥ ಆಗುತ್ತೆ। ಇಲ್ಲಿ ಪೊಳ್ಳು ಅನ್ನೋದಕ್ಕಿಂತ ಇದು ನೀನು ಮೋಸಗಾರಿ ಅನ್ನೋದು, ಇದು ನೀನು ಮೋಸ ಮಾಡಿಕೊಟ್ಟು ನನ್ನ ಹತ್ರ ತಗೊಂಡು ಬಂದಿದ್ದೀಯಾ ಅಂತ ಹೇಳಿ ಆಪಾದನೆಯನ್ನು ಎರಡನೇ ಬೆಕ್ಕು ಮೊದಲನೇ ಬೆಕ್ಕಿಗೆ ಹೇಳ್ತಾ ಇರುತ್ತಾ ಬೈಯುವಂಥ ಮಾತು ಅಂತ ತಗೊಳ್ಬೋದು। ಮೇರಿ ರೋಟಿ ಮುಚ್ಕೋ ದೇ ದೇ, ನನ್ನ ರೋಟಿ ಅದು, ನನಗೆ ವಾಪಸ್ ಕೊಡು, ಇಲ್ಲ ಅಂದರೆ ನನ್ನ ಹತ್ರ ಜಗಳ ಮಾಡಬೇಕಾಗತ್ತೆ। ನಹಿ ತೋ ಮುಜ್ಸೆ ಜಗಳ ಲೇಲಿ, ನನ್ನ ಹತ್ರ ನೀನು ಜಗಳ ಮಾಡಬೇಕಾಗತ್ತೆ। ಆವಾಗ ಮೂರನೇ ಪದ್ಯದಲ್ಲಿ ಏನು ಹೇಳ್ತಾರೆ? बंदर ने देखा यह झगड़ा, ले तराजू व वहाँ अड़ा,
बोला झगड़ा ठीक नहीं है बांट के खाना बात सही है. ಮೂರನೇ ಪ್ಯಾರಾಗ್ರಾಫ್ ಅಲ್ಲಿ ಅದನ್ನ ಏನು ಇಬ್ಬರಿಬ್ರು ಕಿತ್ತಾಡ್ತಾ ಇದ್ದಾರೆ ನನ್ನ ರೋಟಿ ಅಂತ ಹೇಳಿ ಇವರಿಬ್ಬರ ಕಿತ್ತಾಟವನ್ನು ಎರಡು ಬೆಕ್ಕುಗಳು ಆಡ್ತಾ ಇರ್ತಕ್ಕಂಥ ಜಗಳವನ್ನ ಒಂದು ಬಂದರ್ ನೋಡುತ್ತೆ. ಯಾವುದು ಒಂದು ಬಂದರ್ ಅಥವಾ ಕೋತಿ ನೋಡುತ್ತೆ. ನೋಡ್ಬಿಟ್ಟು ಏನು ಮಾಡುತ್ತೆ, ಲೇ ತರಾಜು ವಹಾಡ, ಒಂದು ಬ್ಯಾಲೆನ್ಸ್ ಅಥವಾ ಒಂದು ತರಾಜು ಅಂದರೆ ತಕ್ಕಡಿ, ಆ ತಕ್ಕಡಿಯನ್ನು ತಗೊಂಡು ಸೀದಾ ಇವರು ಇಬ್ಬರು ಜಗಳ ಆಡ್ತಾ ಇದ್ರಲ್ಲ ಆ ಪ್ಲೇಸಿಗೆ ಅಡ ಬಂದು ನಿಲ್ಲುತ್ತೆ. ಬೋಲಾ ಝಗಡಾ ಠೀಕ್ ನಹೀ ಹೈ, ವೇದಾಂತ ಹೇಳಕ್ಕೆ ಶುರು ಮಾಡುತ್ತೆ. ಏನಂತ, ನೀವಿಬ್ರು ಜಗಳ ಮಾಡೋದು ಸರಿಯಲ್ಲ. ಬಾಂಟ್ಗೆ ಖಾನ, ಸೊ ಒಂದು ರೊಟ್ಟಿ ಪೀಸ್ ಇದೆ, ಅದು ಒಂದಕ್ಕೋಸ್ಕರ ನೀವಿಬ್ರು ಜಗಳ ಆಡೋದು ಸರಿಯಲ್ಲ, ಹಂಚ್ಕೊಂಡು ತಿನ್ನಬೇಕು. ಬಾತ್ ಸಹಿ, ಅದೇ ನಿಜವಾದಂಥ ರೀತಿ ಅಂಥೇಳಿ ತನ್ನ ಒಂದು ತಲೆಯನ್ನು ಉಪಯೋಗಿಸಿ ಏನು ಮಾಡುತ್ತೆ, ಆ ಕೋತಿ ಇಬ್ಬರಿಗೂ ನ್ಯಾಯ ಮಾಡೋದಕ್ಕೆ ಅಂತ ಹೇಳಿ ಆ ತಕ್ಕಡಿಯನ್ನು ತಗೊಂಡು ಬಂದು ವೇದಾಂತ ಹೇಳಿ ಅವರಿಬ್ಬರಿಗೂ ನೋಡು ಇಬ್ಬರು ಸಮವಾಗಿ ಹಂಚ್ಕೊಂಡಿರ್ಬೇಕು ಅಂತ ಒಂದು ಮಾತನ್ನು ಹೇಳುತ್ತೆ. ಈಗ ಇಬ್ಬರು ಜಗಳ ಆಗ್ತಾ ಇದೆ, ಮೂರನೆಯವರು ಬಿಡಿಸಕ್ಕೆ ಬಂದಾಗ ಸಾಮಾನ್ಯ ಸ್ವಲ್ಪ ತಣ್ಣಗಾಗೋದು ಸಹಜ. ಹಾಗೆಯೇ ಇವಾಗ ಇವರಿಬ್ಬರು ಯಾರು ಎರಡು ಬೆಕ್ಕುಗಳು ಜಗಳ ಆಡ್ತಾ ಇದ್ರೋದು ಸ್ವಲ್ಪ ತಣ್ಣಗಾಗ್ತಾರೆ. रोटी के दो टुकड़े करके बंदर ने पलड़ों पर धर के अधिक जो देखा टुकड़ा खाया बड़ा दूसरा उसे चबाया. ಅವಾಗ ಏನು ಮಾಡ್ತಿದ್ದು, ಬಂದಿರೋದೇನಕ್ಕೆ, ತನ್ನ ಸ್ವಾರ್ಥಕ್ಕೋಸ್ಕರ ಆ ಬಂದರ್ ಬಂದಿದೆ. ಅದನ್ನ ಆ ಬೆಕ್ಕುಗಳು ಅರ್ಥ ಮಾಡ್ಕೊಳ್ಳಿಲ್ಲ. ಆ ಬೆಕ್ಕುಗಳು ಏನು ಅನ್ಕೊಳ್ತು, ಓ ನಮ್ಮ ಜಗಳ ಬಿಡಿಸೋಕೆ ಬಂದಿದೆ ಬಂದರು, ನಮಗೆ ನ್ಯಾಯ ಮಾಡಕ್ಕೆ ಬಂದಿದೆ ಅಂತ ಇದು ಎರಡು ಬೆಕ್ಕುಗಳು ಅಂದ್ಕೊಳ್ಳುತ್ತೆ. ಆದರೆ ಇದು ಮಾಡಿದ್ದೇನು, ರೋಟಿನೇ ದೋ ಟುಕಡೆ, ರೋಟಿನ ಎರಡು ಪೀಸನ್ನು ಮಾಡ್ತು. ದೋ ಟುಕಡೆ ಅಂದರೆ ಪೀಸ್ ಮಾಡಿ ಬಂದರ್ನೇ ಪಲಡೋ ಪರ್ಧಕ್ಕೆ, ಬಂದರ್ ಏನು ಮಾಡುತ್ತೆ, ಪಲ್ಲಡ್ ಅಂದರೆ ತಕ್ಕಡಿಯ ತಟ್ಟೆಗಳಿರುತ್ತಲ್ಲ ಅದನ್ನು ಪಲ್ಲಡ್. ಆ ತಕ್ಕಡಿಯ ಎರಡು ಒಂದು ತಟ್ಟೆಗಳಿಗೆ ಎರಡು ಪೀಸನ್ನು ಹಾಕುತ್ತೆ. ಪಲಡೋ ಪರ್ ಧರ್ಕೆ, ಧರ್ನ ಅಂದ್ರೇನು, ರಖನ. ಸೊ ಧರ್ಕೆ ರಖ್ಕೆ ಅಥವಾ ಧರ್ಕೆ ಅಂದ್ರೇನು, ಅಲ್ಲಿ ರಖನ ಅಥವಾ ಇಡೋದು. ಏನು ಮಾಡುತ್ತೆ, ಎರಡು ಪೀಸ್ ಮಾಡಿಬಿಟ್ಟು ಒಂದೊಂದು ಪೀಸನ್ನು ಎರಡು ತಕ್ಕಡಿಯ ಒಂದು ತಟ್ಟೆಗಳು ಏನಿರುತ್ತೋ ಆ ಎರಡು ಪೀಸಿಗೆ ಇಡುತ್ತೆ, ಎರಡು ತಟ್ಟೆಗೆ ಎರಡು ಪೀಸನ್ನು ಇಡುತ್ತೆ. अधिक जो दिखा टुकड़ा खाया, ಯಾವುದು ತಕ್ಕಡಿಯಲ್ಲಿ ಜಾಸ್ತಿ ಇತ್ತೋ ಅದನ್ನು ಮುರಿದು ತಾನೇ ತಿನ್ನುತ್ತೆ. ಆವಾಗ ಏನಾಯಿತು, ಒಂದು ಪ್ಲೇಟಲ್ಲಿ ಇದ್ದಂಥದ್ದು ಜಾಸ್ತಿ ಆಯಿತು ಅಂತ ಒಂದು ಮುರಿದ್ರೆ ಇನ್ನೊಂದಲ್ಲಿ ಜಾಸ್ತಿ ಆಯಿತು. ಆವಾಗ ಏನು ಮಾಡಿತು, ಅದನ್ನೇ ಬಡ ದೂಸರ, ಇನ್ನೊಂದೇನಾಯಿತು ಜಾಸ್ತಿ ಅನ್ನಿಸ್ತು. ಯಾವಾಗ ದೂಸರ ಪಲ್ಲಡ್ ಅಥವಾ ಬೇರೆ ತಟ್ಟೆನಲ್ಲಿದ್ದಂಥ ಬೇರೆ ತಟ್ಟೆನಲ್ಲಿದ್ದಂಥ ಪೀಸ್ ಯಾವಾಗ ಜಾಸ್ತಿ ಆಗಿತ್ತೋ ಅದನ್ನು ಮುರಿದು ಉಸೆ ಚಪಾಯ ಅಂದ್ರೇನು, ತಿಂತು ಅಥವಾ ಅಗಿಯೋಕ್ಕೆ ಶುರು ಮಾಡ್ತು ಅನ್ನೋ ಅರ್ಥ ಬರುತ್ತೆ. ಸೊ ಒಂದು ತಕ್ಕಡಿಯಲ್ಲಿದ್ದಂಥ ಒಂದು ಪೀಸನ್ನು ಮೊದಲು ಮುರಿಯುತ್ತೆ, ತಿನ್ನುತ್ತೆ. ಅದಾದ ನಂತರ ಎರಡನೇ ತಕ್ಕಡಿನಲ್ಲಿರುವಂಥ ಒಂದು ಪೀಸು ಜಾಸ್ತಿ ಅನ್ನಿಸ್ತು, ಅದನ್ನು ಮುರಿದು ತಿನ್ನುತ್ತೆ. ಈ ರೀತಿ ನ್ಯಾಯ ಮಾಡ್ತಾ ಒಂದೊಂದೇ ಪೀಸು ಅದು ಬಂದರ್ನ ಹೊಟ್ಟೆಗೆ ಹೋಗ್ತಾ ಇತ್ತು. रोटी थोड़ी शेष रही बच जब बंदर बोला सुन लो अब तुम, यह टुकड़ा मेरी मजदूरी हुई कामना मेरी पूरी. ಅವಾಗ ಹೇಳುತ್ತೆ, ರೋಟಿ ಥೋಡಿ ಶೇಷ ರಹಿ ಜಬ್, ಇದನ್ನು ಮುರಿಯೋದು ಅದನ್ನು ಮುರಿಯೋದು, ಇದನ್ನು ಮುರಿಯೋದು ಅದನ್ನು ಮುರಿಯೋದು, ಕಡೆಗೆ ಏನಾಯಿತು, ರೋಟಿ ಶೇಷ ಸ್ವಲ್ಪ ಮಿಕ್ಕಿತ್ತು. ಥೋಡಿ ಶೇಷ ಅಂದರೆ ಮಿಕ್ಕೋದು ಅಂತ ಅರ್ಥ. ಆ ಸ್ವಲ್ಪ ರೊಟ್ಟಿ ಯಾವಾಗ ಮಿಕ್ಕಿತ್ತು ಆವಾಗ ಏನು ಹೇಳುತ್ತೆ, ಬಂದರ್ ಹೇಳುತ್ತೆ, ಸುನ್ಲೋ ಅಬ್ ತುಮ್, ನೀವಿಬ್ರು ಕೇಳಿಸ್ಕೊಳ್ಳಿ ಏನಂತ, ಯಾ ಟುಕಡಾ ಮೇರಿ ಮಜ್ದೂರಿ, ನಾನಿಬ್ಬರಿಗೂ ಬಂದು ನ್ಯಾಯ ಮಾಡಿದೆ ಅಲ್ವಾ, ನ್ಯಾಯ ಮಾಡಿದ್ಮೇಲೆ ನನಗೇನಾದರೂ ಅದಕ್ಕೆ ಫೀಸ್ ಕೊಡಬೇಕಲ್ವಾ, ಆ ಒಂದು ಅದಕ್ಕೆ ಮಜ್ದೂರಿ ಅಂತ ಹೇಳಿ. ಸೊ ನೀವಿಬ್ಬರಿಗೂ ನ್ಯಾಯ ಮಾಡಿದ್ದೀನಿ, ಹಾಗಾಗಿ ಈ ಒಂದು
ಮಿಕ್ಕಿರ್ತಕ್ಕಂಥ ಲಾಸ್ಟು ಆ ಪೀಸ್ ಏನಿದೆಯೋ ಅದು ನನ್ನ ಒಂದು ಫೀಸ್ ಅದು. ಹಾಗಾಗಿ ಹುಯಿ ಕಾಮನ ಮೇರಿ ಹುಯಿ, ನನ್ನ ವಿಶ್ ಏನಿದ್ದೋ, ಕಾಮನ ಅಂದ್ರೇನು ವಿಶ್, ಸೊ ನನ್ನ ಆಸೆ, ಕಾಮನ ಆಶಾ. ಸೊ ನನ್ನ ವಿಶ್ ಏನಿತ್ತು, ನನ್ನ ಹೊಟ್ಟೆ ನಾನು ತುಂಬಿಸ್ಕೋಬೇಕಿತ್ತು. ನಿಮ್ಮಿಬ್ಬರು ಜಗಳ ಯಾರಿಗೆ ಲಾಭ ಆಯಿತು? ನನಗೆ ಲಾಭ ಆಯಿತು. ಹಾಗಾಗಿ ಎರಡು ಕೂಡ ಮೇರಿ ಮಜ್ದೂರಿ ಹುಯಿ ಕಾಮನಾ ಮೇರಿ ಪೂರಿ, ನನ್ನ ಒಂದು ಆಸೆ ಅಥವಾ ವಿಶ್ ಏನಿತ್ತು ನನಗೆ ಪೂರ್ತಿ ಆಯಿತು. ಅಂದರೆ ಆ ರೊಟ್ಟಿ ನನಗೆ ಸಿಕ್ತು, ನನ್ನ ಹೊಟ್ಟೆ ತುಂಬಿತು. बिल्लियों के कुछ हाथ न आया झगड़े में था सभी गवाया. ಹಾಗಾಗಿ ಬಿಲ್ಲಿಯೋಂಗೆ ಕುಚ್, ಬಿಲ್ಲಿ ಎರಡು ಬಿಲ್ಲಿಗಳಿತ್ತಲ್ಲ ಅದಕ್ಕೆ ಕೈಗೆ ಏನೂ ಬರಲಿಲ್ಲ ಪಾಪ. ಜಗಡೆ ಮೇಥ ಸಭಿ ಗವಾಯ, ಏನು ಜಗಳದಲ್ಲಿ ಇಬ್ಬರು ಜಗಳ ಮಾಡಿದ್ರು ಅದು ಇಬ್ಬರ ಜಗಳದಲ್ಲಿ ಎಲ್ಲವೂ ಕಳ್ಕೊಂಡ್ರು. ಹಾಗಾಗಿ ಗವಾನ, ಗವಾನ ಖೋದೇನ, ಏನು ಗವಾನ ಅಂದರೆ ಹೋನ, ಅಂದರೆ ಕಳ್ಕೊಳ್ಳೋದು, ಗವಾನ ಖೋನ. ಸೊ ಹೀಗಾಗಿ ಇದ್ದಂಥ ಸಣ್ಣ ಪೀಸು ಕೂಡ ಇಬ್ಬರಿಗೂ ಸಿಕ್ಕಲಿಲ್ಲ. ಕಡೆಗೆ ಎಲ್ಲಾಯಿತು, ಇಬ್ಬರು ಜಗಳ ಆಡಿದ್ರು. ಮೂರನೆಯವರು ಬಂದರು, ಬಂದು ತನ್ನ ಒಂದು ಲಾಭವನ್ನು ಪಡ್ಕೊಳ್ತು. ಹಾಗಾಗಿ ನಾವು ಇಬ್ಬರ ಜಗಳದಲ್ಲಿ ಮೂರನೆಯವರು ಲಾಭ ಅನ್ನೋ ಒಂದು ಗಾದೆಯ ಮಾತು ನಿಜ ಆಗಿರೋದನ್ನು ನಾವು ಈ ಒಂದು ಬಂದರ್ ಬಾಂಡ್ ಅನ್ನೋ ಒಂದು ಪದ್ಯದಲ್ಲಿ ನಾವು ನೋಡಿದ್ವಿ. ಹಾಗಾಗಿ ಈ ಒಂದು ಪದ್ಯದಲ್ಲಿ ನೀವು ಬೈಹರ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಇದರಲ್ಲಿ ಬರೀ ಭಾವಾರ್ಥ ಒಂದು ನಿಮಗೆ ಮೇನ್ ಕಲಿಬೇಕಾಗಿರುವಂಥದ್ದು, ಅದಲ್ಲದೆ ಬೇರೆ ಎಲ್ಲ ಮೀನ್ಸು ಇದ್ದೇ ಇರುತ್ತೆ. ಸೊ ಅರ್ಥ ಆಯಿತು ಅನಿಸುತ್ತೆ. ಹಾಗಾಗಿ ಮಕ್ಕಳ ಇದರ ನೀತಿ ನೀವು ತಿಳ್ಕೊಳ್ಳಿ. ಜಗಳ ಬೇಡ, ಇಬ್ಬರ ಜಗಳದಿಂದ ಮೂರನೇವ್ರಿಗೆ ಲಾಭ ಕೊಡೋದು ಬೇಡ ಅಲ್ವಾ. ಥ್ಯಾಂಕ್ ಯು.